Hello everyone. So now ಇವತ್ತು 12th NCERT ಸಿಲೆಬಸ್ ನಲ್ಲಿ ಕಂಪ್ಯೂಟರ್ ಸೈನ್ಸ್ ನ ಪ್ರಾಕ್ಟಿಕಲ್ ಪ್ರೋಗ್ರಾಮ್ಸ್ ಫಸ್ಟ್ ನ ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಪೈಥಾನ್ ಪ್ರೋಗ್ರಾಮ್ ಟು ಪ್ರಿಂಟ್ ಫಿಬೋನಸಿ ಸೀರೀಸ್. ಸೊ ಇಲ್ಲಿ ಏನಾಗುತ್ತೆ, ಫಿಬೋನಸಿ ಸೀರೀಸ್ ನ ನಾವು ಪ್ರಿಂಟ್ ಮಾಡಬೇಕು. ಫಿಬೋನಸಿ ಸೀರೀಸ್ ಅಂದ್ರೆ ಅದು ಯಾವ ತರ ಸ್ಟಾರ್ಟ್ ಆಗುತ್ತೆ ಅಂದ್ರೆ 0 1 1 2 3 5 ಈ ತರ ಕಂಟಿನ್ಯೂ ಆಗಿರುತ್ತೆ. ಇದು ಯಾವ ರೀತಿ ಇರುತ್ತೆ ಅಂದ್ರೆ ಫಸ್ಟ್ ನಂಬರು 0, ಸೆಕೆಂಡ್ ನಂಬರ್ 1, ಥರ್ಡ್ ನಂಬರ್ ಅಂದ್ರೆ ಪ್ರೀವಿಯಸ್ 2 ನಂಬರ್ಸ್ ಗಳು ಆಡ್ ಆಗಿ ನೆಕ್ಸ್ಟ್ ನಂಬರ್ ಜನರೇಟ್ ಆಗಿರುತ್ತೆ. ಅಂದ್ರೆ ಪ್ರೀವಿಯಸ್ 2 ನಂಬರ್ 0 + 1 ವಿಲ್ ಬಿ 1. ಅಗೇನ್ ಫೋರ್ತ್ ನಂಬರ್ ಅಂದ್ರೆ 1 + 1 ವಿಲ್ ಬಿ 2. ಮತ್ತೆ ನೆಕ್ಸ್ಟ್ ನಂಬರ್ 1 + 2 ವಿಲ್ ಬಿ 3. ಅದರ ನೆಕ್ಸ್ಟ್ ನಂಬರ್ 2 + 3 ವಿಲ್ ಬಿ 5. ಸೊ ಸೇಮ್ ನೆಕ್ಸ್ಟ್ ನಂಬರ್ ಜನರೇಟ್ ಆಗ್ಬೇಕಂದ್ರೆ ಪ್ರೀವಿಯಸ್ ಅಲ್ಲಿ ಇರುವಂತಹ 2 ನಂಬರ್ಸ್ ಗಳು ದಟ್ ಈಸ್ 3 and 5 ಅಂದ್ರೆ 3 + 5 ವಿಲ್ ಬಿ 8. ಇದೇ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಇದು ಫಿಬೋನಸಿ ಸೀರೀಸ್. ಆಕ್ಚುಲ್ ಆಗಿ ಫಿಬೋನಸಿ ಸೀರೀಸ್ ಗೆ ಸೊ ಕಂಪ್ಲೀಟ್ ಆಗಿ ನಮ್ಮ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ನಲ್ಲಿ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ನಲ್ಲಿ ಆಗಿರ್ಬೋದು, ನೇಚರ್ಸ್ ನಲ್ಲಿ ಆಗಿರ್ಬೋದು ತುಂಬಾನೇ ಅಪ್ಲಿಕೇಶನ್ಸ್ ಗಳಿದೆ. ಅದೆಲ್ಲ ಏನು ಅನ್ನೋದನ್ನ ಫರ್ದರ್ ಕಲಿಯೋದಕ್ಕೆ ಬರುತ್ತೆ. ಬಟ್ ನಮ್ ಕೆಲಸ ಏನಂತಂದ್ರೆ ಇವಾಗ ನಾವು ಫಿಬೋನಸಿ ಸೀರೀಸ್ ಗಳನ್ನ ಪ್ರಿಂಟ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ಯೂಸರ್ ಒಂದ್ ನಂಬರ್ ನ ಎಂಟ್ರಿ ಮಾಡ್ತಾನೆ. 5 ಅಂದ್ರೆ 5 ಫಿಬೋನಸಿ ಸೀರೀಸ್ ಗಳನ್ನ ಪ್ರಿಂಟ್ ಮಾಡ್ತಾ ಹೋಗ್ಬೇಕು. 7 ಅಂದ್ರೆ 7 ನಂಬರ್ಸ್ ಗಳನ್ನ ಪ್ರಿಂಟ್ ಮಾಡಬಹುದು. 1 ಅಂದ್ರೆ 1 ನಂಬರ್ ನ ಫಸ್ಟ್ ನಂಬರ್ ಮಾತ್ರ ಪ್ರಿಂಟ್ ಮಾಡ್ಬೇಕಾಗತ್ತೆ. 2 ಅಂದ್ರೆ ಸೆಕೆಂಡ್ ನಂಬರ್ ಮಾತ್ರ ಪ್ರಿಂಟ್ ಆಗ್ಬೇಕಾಗತ್ತೆ. ಸೊ ಹಾಗಿದ್ದಾಗ ನಮ್ ಮೊದಲೇ ಕೆಲಸ ಏನು, ಯೂಸರ್ ಕಡೆಯಿಂದ ನಂಬರ್ ನ ರೀಡ್ ಮಾಡ್ಕೊಳ್ಳೋದು. ಸೊ ನಂಬರ್ ನ ರೀಡ್ ಮಾಡ್ಬೇಕಂದ್ರೆ ಫಸ್ಟ್ ಏನ್ ಮಾಡ್ಕೋತೀವಿ, ಎನ್. ನಾನು ಎನ್ ಅಂತ ತಗೊಳ್ತಾ ಇದ್ದೇನೆ ನಂಬರ್ ನ. ಎನ್ ಇಸ್ ಈಕ್ವಲ್ ಟು ಇಂಟ್ ಆಫ್ ಇನ್ಪುಟ್. ಸೊ ಇಲ್ಲಿ ಅವನಿಗೆ ಎನ್ ವ್ಯಾಲ್ಯೂ ನ ಎಂಟ್ರಿ ಮಾಡುವಂತ ಕೇಳೋಣ. ಸೊ ವಿತ್ ಇನ್ ಅ ಸ್ಟ್ರಿಂಗ್ ಎಂಟರ್ ದ ವ್ಯಾಲ್ಯೂ ಆಫ್ ಎನ್. ಸೊ ಎನ್ ನ ವ್ಯಾಲ್ಯೂ ಎಂಟ್ರಿ ಮಾಡುವಂತ ನಾವು ಇಲ್ಲಿ ಕೇಳ್ತಾ ಇದೀವಿ. ಸೊ ಇಲ್ಲಿ ನಮ್ಗೆ ಈಗ ಎಕ್ಸಾಕ್ಟ್ಲಿ ಗೊತ್ತು. ಸೊ ಇಲ್ಲೇನಾಗ್ತಾ ಇದೆ ಅಂದ್ರೆ ಇನ್ಪುಟ್. ಸೊ ಇಲ್ಲೇನಾಗ್ತಾ ಇದೆ, ಇನ್ಪುಟ್ ಆಗಿದೆ. ಎಂಟರ್ ದ ವ್ಯಾಲ್ಯೂ ಆಫ್ ಎನ್. ಯೂಸರ್ ಎನ್ ವ್ಯಾಲ್ಯೂ ನ ಕೊಡ್ತಾ ಇದ್ದಾರೆ. ಅದು ಇವಾಗ ಇಂಟೀಜರ್ ಗೆ ಕನ್ವರ್ಟ್ ಆಗಿ ಎನ್ ನಲ್ಲಿ ಸ್ಟೋರ್ ಆಗುತ್ತೆ. ಸೊ ಎನ್ ಅನ್ನುವಂತ ಒಂದು ವೇರಿಯೇಬಲ್ ನ ಅದಕ್ಕೆ ನಾವು ಅಸೈನ್ ಮಾಡಿದೀವಿ. ಅದಾದ್ಮೇಲೆ ನಾವು ಇವಾಗ ಚೆಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾಕಂದ್ರೆ ಎನ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಓನ್ಲಿ 1 ಎಂಟ್ರಿ ಮಾಡಿದ್ರೆ ಒಂದೇ ಒಂದು ನಂಬರ್ ನ ಪ್ರಿಂಟ್ ಮಾಡ್ಬೇಕಾಗುತ್ತೆ. ದಟ್ ಈಸ್ ಫಸ್ಟ್ ನಂಬರ್. ಅಂದ್ರೆ ನಾವು ಫಸ್ಟ್ ಗೆ ಅಸೈನ್ ಮಾಡ್ಕೊಂಡ್ಬಿಡೋಣ. ಇನ್ ಕೇಸ್ F1 0 ಇರಬೇಕು, F2 ಅಂತಂದ್ರೆ 1 ಇರಬೇಕು. ಸೊ ಫಸ್ಟ್ ನಂಬರ್ 0, ಸೆಕೆಂಡ್ ನಂಬರ್ 1 ಇವೆರಡು ಮಾತ್ರ ಫಿಕ್ಸ್ ಆಗಿರುತ್ತೆ. ಇಫ್ ಯೂಸರ್ ಏನಾದ್ರು ಎನ್ ವ್ಯಾಲ್ಯೂನ ಈಕ್ವಲ್ ಟು 1 ಅಂತ ಕೊಟ್ಟಿದ್ರೆ, ಫಸ್ಟ್ ನಂಬರ್ ಮಾತ್ರ ಪ್ರಿಂಟ್ ಮಾಡುವಂತ ಏನಾದ್ರು ಕೊಟ್ಟು F1 ಅಂತ ಮಾತ್ರ ಪ್ರಿಂಟ್ ಆಗಬೇಕು. ಸೊ F1 ವ್ಯಾಲ್ಯೂ ಮಾತ್ರ ಪ್ರಿಂಟ್ ಆಗುತ್ತೆ. ಸೊ ಅದೇ ಎಲ್ಸ್ ಅಂದ್ರೆ ಎಲ್ಲಿಫ್ ಎನ್ ಈಕ್ವಲ್ ಟು 2, ಯೂಸರ್ ಏನಾದ್ರು 2 ಅಂತ ವ್ಯಾಲ್ಯೂನ ಕೊಟ್ಟಿದ್ರೆ ಅವಾಗ ಬೋತ್ ನಂಬರ್ 0 and 1 ಎರಡು ಕೂಡ ಪ್ರಿಂಟ್ ಆಗ್ಬೇಕಾಗತ್ತೆ. ಸೊ ಪ್ರಿಂಟ್, ಸೊ ನಾವಿಲ್ಲಿ ಏನ್ ಮಾಡ್ತೀವಿ, ಪ್ರಿಂಟ್ F1 and ಪ್ರಿಂಟ್ F2. ಸೊ F1 ಮತ್ತೆ F2 ಎರಡು ವ್ಯಾಲ್ಯೂಸ್ ಗಳನ್ನ ನಾವು ಪ್ರಿಂಟ್ ಮಾಡ್ತೀವಿ. ಎಲ್ಸ್ ಅಕಸ್ಮಾತ್ ಯೂಸರ್ ಎನ್ ವ್ಯಾಲ್ಯೂನ 1 ಅಥವಾ 2 ಅಂತ ಕೊಟ್ಟಿಲ್ಲ, 5, 10, 15 ಅಂತ ಕೊಟ್ಟಿದ್ರೆ, ಸೊ ಫಸ್ಟ್ 2 ನಂಬರ್ಸ್ ಪ್ರಿಂಟ್ ಆಗಿ ಥರ್ಡ್ ನಂಬರ್ ಇಂದ ಕ್ಯಾಲ್ಕುಲೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಮ್ಗೆ ಇಲ್ಲಿ ಏನಾಗುತ್ತೆ, 3, 4, 5, 10 ಅಪ್ ಟು ಎನ್ ವರೆಗೂ ಕ್ಯಾಲ್ಕುಲೇಟ್ ಆಗ್ತಾನೆ ಇರಬೇಕು. ಸೊ ರಿಪೀಟೆಡ್ ಕ್ಯಾಲ್ಕುಲೇಷನ್ ಆಗ್ಬೇಕು ಅಂದ್ರೆ ವಿ ನೀಡ್ ಟು ಯೂಸ್ ದ ಲೂಪಿಂಗ್ ಸ್ಟೇಟ್ಮೆಂಟ್. ಪ್ರೀವಿಯಸ್ ಆಬ್ವಿಯಸ್ಲಿ ಅವನು 3 ಕೊಟ್ಟಿರ್ಬೋದು, 4 ಕೊಟ್ಟಿರ್ಬೋದು. ಹಾಗಿದ್ರೆ ಫಸ್ಟ್ 2 ನಂಬರ್ಸ್ ಅಂತ ಪ್ರಿಂಟ್ ಆಗ್ಲೇಬೇಕು. ಸೊ ಹಾಗಿದ್ರೆ ನಾನೇನ್ ಮಾಡ್ತೀನಿ, ಇದನ್ನೇ ಜಸ್ಟ್ ಕಾಪಿ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಕಾಪಿ ಅಂಡ್ ಕಂಟ್ರೋಲ್ ವಿ ಪೇಸ್ಟ್. ಕಾಪಿ ಪೇಸ್ಟ್ ಮಾಡಿದ್ರೆ ಇಲ್ಲಿ ನಾನು ಲೂಪಿಂಗ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ತೀನಿ. ಅಂದ್ರೆ ಥರ್ಡ್ ಇಟರೇಷನ್ ಇಂದ ಅಪ್ ಟು nth ಇಟರೇಷನ್ ವರೆಗೂ ಅದು ಕ್ಯಾಲ್ಕುಲೇಷನ್ ಆಗ್ತಾನೆ ಇರಬೇಕು. ನಮಗೆ ಫಿಕ್ಸ್ಡ್ ನಂಬರ್ ಆಫ್ ಇಟರೇಷನ್ಸ್ ಗೊತ್ತಿರೋದ್ರಿಂದ ನಾವು ಫಾರ್ ಲೂಪ್ ನ ಯೂಸ್ ಮಾಡಬೇಕು. ಇನ್ ಕೇಸ್ ನಂಬರ್ ಆಫ್ ಇಟರೇಷನ್ಸ್ ಗೊತ್ತಿರಲಿಲ್ಲ ಅಂದ್ರೆ ವೈ ಲೂಪ್ ನ ಯೂಸ್ ಮಾಡ್ಕೋತೀವಿ. ಸೊ ಇಲ್ಲಿ ಫಾರ್ ಐ ಅನ್ನುವಂತ ವೇರಿಯೇಬಲ್ ತಗೊಳ್ಳೋಣ. ಐ ಇನ್ ರೇಂಜ್ ಎಲ್ಲಿಂದ ಎಲ್ಲಿವರೆಗೂ ಅಂತ ಕೇಳ್ತಾ ಇದೆ. ಎನ್ ಅದು
ಥರ್ಡ್ ಪೊಸಿಷನ್ ಇಂದ ಸ್ಟಾರ್ಟ್ ಆಗಬೇಕು ಅಂಡ್ ಎನ್ ಪ್ಲಸ್ ಒನ್. ಬಿಕಾಸ್ ನಾವು ನಾರ್ಮಲಿ ಲಿಸ್ಟ್ ಅಲ್ಲಿ ಏನಾದ್ರು ಲೂಪ್ಸ್ ಗಳನ್ನ ಯೂಸ್ ಮಾಡುವಾಗ ಝೀರೋದಿಂದ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ. ಸೊ 0 to n ಅಂತ ಕೊಡ್ತೀವಿ. ಅವಾಗ n ಅಂದ್ರೆ ಅದು ಪ್ರೀವಿಯಸ್ ನಂಬರ್ಗೆ ಸ್ಟಾಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ n 5 ಅಂತ ಇದ್ರೆ 0 1 2 3 4 ಗೆ ಸ್ಟಾಪ್ ಆಗುತ್ತೆ. ಬಟ್ ರೇಂಜ್ ವ್ಯಾಲ್ಯೂ ನಾವು ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದು 1 ಇಂದ, ಹಾಗೆ 1 2 ಮುಗಿದಿದೆ. ಸೊ ಥರ್ಡ್ ನಂಬರ್ ಇಂದ n ಪ್ಲಸ್ 1 ಅಂದ್ರೆ 5 ಪ್ಲಸ್ 1 6 ಇದ್ರೆ 5 ಗೆ ಸ್ಟಾಪ್ ಆಗುತ್ತೆ. ಸೊ ಆ ರೀತಿಯಾಗಿ ವರ್ಕ್ ಆಗುತ್ತೆ. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಥರ್ಡ್ ನಂಬರ್ ನ ಪ್ರಿಂಟ್ ಮಾಡಬೇಕು ಅಂದ್ರೆ F3 ನ ಪ್ರಿಂಟ್ ಮಾಡ್ಬೇಕಾದ್ರೆ ಫಸ್ಟ್ F3 ಅಂದ್ರೆ ಏನು, F1 ಪ್ಲಸ್ F2. ಸೊ ಥರ್ಡ್ ವ್ಯಾಲ್ಯೂನ F1 ಪ್ಲಸ್ F2 ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ. ಅದನ್ನ ಇವಾಗ ಏನ್ ಮಾಡ್ತೀವಿ, ಪ್ರಿಂಟ್. ಸೊ ಪ್ರಿಂಟ್ ಮಾಡುವಾಗ F3 ವ್ಯಾಲ್ಯೂನ ಪ್ರಿಂಟ್ ಮಾಡ್ತೀವಿ. ಸೊ ಥರ್ಡ್ ನಂಬರ್ ಸಿಕ್ತು. ಥರ್ಡ್ ನಂಬರ್ ಸಿಕ್ಕಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಮತ್ತೆ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಕಂಟಿನ್ಯೂ ಆಗುತ್ತೆ. ಲೂಪಿಂಗ್ ಸ್ಟೇಟ್ಮೆಂಟ್ ಕಂಟಿನ್ಯೂ ಆದಾಗ ಅಗೇನ್ F1 ಮತ್ತೆ F2 0 1 ಅಂತ ಇರುತ್ತೆ ಅಲ್ಲ, ಇವಾಗ ಪ್ಲೇಸ್ ಮೂವ್ ಆಗ್ಬೇಕು. 0 1 ಇರೋ ಬದಲು 1 1 ಅಂತ ಸ್ಟೋರ್ ಆಗ್ಬೇಕು. ಆಮೇಲೆ ಅದು ಎರಡು ನಂಬರ್ಸ್ ಆಡ್ ಆಗಿ 2 ಪ್ರಿಂಟ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ 1 2 ಅಂದ್ರೆ 3 ಪ್ರಿಂಟ್ ಆಗುತ್ತೆ, 2 3 5 ಪ್ರಿಂಟ್ ಆಗುತ್ತೆ, 3 5 8 ಅಂತ ಪ್ರಿಂಟ್ ಆಗುತ್ತೆ. ಅಂದ್ರೆ ನಾವ್ ಇಲ್ಲಿ ಏನ್ ಮಾಡ್ತೀವಿ, ಪ್ಲೇಸ್ ನ ಚೇಂಜ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಈಗ ಆಲ್ರೆಡಿ ಇರುವಂತ F1 ವ್ಯಾಲ್ಯೂ 0 ಅಂತ ಇದೆ, ಅದರಲ್ಲಿ F2 ನ ಸ್ಟೋರ್ ಮಾಡೋಣ. ಅಂದ್ರೆ 0 ಪ್ಲೇಸ್ ಅಲ್ಲಿ 1 ಸ್ಟೋರ್ ಆಯ್ತು. ಓಕೆ, F2 ಇವಾಗ ಏನ್ ಮಾಡ್ಬೇಕು, F2 ಪ್ಲೇಸ್ ಅಲ್ಲಿ F3 ನ ಸ್ಟೋರ್ ಮಾಡೋಣ. ಅಂದ್ರೆ 0 ಪ್ಲಸ್ 1 1 ಏನಿದೆಯೋ ಅದು ಬಂದ್ಬಿಟ್ಟು F2 ಪ್ಲೇಸ್ ಅಲ್ಲಿ ಸ್ಟೋರ್ ಆಯ್ತು. ಅಂದ್ರೆ 0 1 F1 F2 ಇರೋದು ಶಿಫ್ಟ್ ಆಗ್ಬಿಟ್ಟು 1 1 ಗೆ ಸ್ಟೋರ್ ಆಗುತ್ತೆ. ಸೊ ನೆಕ್ಸ್ಟ್ ನಂಬರ್ ಇದೇ ರೀತಿ ಕಂಟಿನ್ಯೂಸ್ ಆಗಿ ಕ್ಯಾಲ್ಕುಲೇಷನ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ನಮಗೆ ಫಿಬೋನಸಿ ಸೀರೀಸ್ ಪ್ರಿಂಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಬಿಫೋರ್ ದಟ್ ಒಂದೇನಾದ್ರೂ ಹೆಡ್ಡಿಂಗ್ ಕೊಡ್ಬೇಕಾಗತ್ತೆ. ಸೊ ಫಿಬೋನಸಿ ಸೀರೀಸ್ ನ ಪ್ರಿಂಟ್ ಮಾಡೋಕೆ ಮೊದಲೇ ಒಂದು ಜಸ್ಟ್ ಹೆಡ್ಡಿಂಗ್ ಆರ್ ಎಲ್ಸ್ ಯೂಸರ್ ಗೆ ಅದು ಏನು ಅಂತಾನೆ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡೋಣ, ಜಸ್ಟ್ ಪ್ರಿಂಟ್ ಫಿಬೋನಸಿ ಸೀರೀಸ್ is equal to Fibonacci series is equal to ಅಂತ ಒಂದು ಜಸ್ಟ್ ಹೆಡ್ಡಿಂಗ್ ಕೊಟ್ಕೊಂಡ್ಬಿಟ್ಟು ಅದನ್ನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಮಾಡೋಣ. ಕಂಟ್ರೋಲ್ ಎಸ್ ಸೇವ್ ಮಾಡಿದೆ. ಸೊ ರನ್ ಮಾಡೋದಕ್ಕೆ F5. ಸೊ F5 ಪ್ರೆಸ್ ಮಾಡಿದೀನಿ. ಇವಾಗ ನಮ್ಗೆ ಕೇಳ್ತಾ ಇದೆ ಎಂಟರ್ ದ ವ್ಯಾಲ್ಯೂ ಆಫ್ ಎನ್ ವ್ಯಾಲ್ಯೂನ ಎಂಟ್ರಿ ಮಾಡು ಅಂತ ಕೇಳಿದ್ರು. ಫಾರ್ ಎಕ್ಸಾಂಪಲ್ ನಾನು 5 ಅಂತ ಎನ್ ವ್ಯಾಲ್ಯೂನ ಎಂಟ್ರಿ ಮಾಡಿದ್ರೆ, ಸೊ Fibonacci series is 0 1 1 2 3 ಅಂದ್ರೆ 0 1 ಫಸ್ಟ್ 2 ನಂಬರ್ಸ್ ಗಳು ಪ್ರಿಂಟ್ ಆಯ್ತು. ಥರ್ಡ್ ನಂಬರ್ 0 plus 1 is 1, again 1 plus 1 is 2, 2 plus 1 is 3. ಈ ತರ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಮತ್ತೊಂದ್ಸಲ ರನ್ ಮಾಡಿ ಚೆಕ್ ಮಾಡೋಣ. ರನ್ ಮಾಡ್ತಾ ಇದ್ದೀನಿ. ಸೊ ರನ್ ಅಲ್ಲಿ ಎಂಟರ್ ದ ವ್ಯಾಲ್ಯೂ ಆಫ್ n ಅಂತ ಕೇಳ್ತಾ ಇದೆ. ಸೊ n ವ್ಯಾಲ್ಯೂ ನಾನು ಇವಾಗ 10 ಅಂತ ಕೊಡ್ತೀನಿ. ಸೊ 10 ಅಂತ ಕ್ಯಾಲ್ಕುಲೇಷನ್ ಮಾಡುವಾಗ ನೀವು ನೋಡಬಹುದು 10 ವ್ಯಾಲ್ಯೂಸ್ ಗಳು ಬರ್ತಾ ಇದೆ. ಅಂದ್ರೆ 0 1 0 plus 1 1 1 plus 1 2 2 plus 1 3 3 plus 2 5 5 plus 3 8 8 plus 5 13 21 24 ಇದೇ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಇದೆ. ಬಟ್ ನಾವು ಎಲ್ಲಾ ಪಾಸಿಬಲ್ ವೇಸ್ ಗಳನ್ನು ಚೆಕ್ ಮಾಡಲೇಬೇಕು. ಬಿಕಾಸ್ ಆಲ್ರೆಡಿ 11th ಅಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿ ಒಳಗಡೆ ಲಾಸ್ಟ್ ಸ್ಟೆಪ್ ಇದೆ, ಟೆಸ್ಟಿಂಗ್, ಚೆಕಿಂಗ್ ಅವರ್ ಕೋಡ್ ನ ಇನ್ ಆಲ್ ದ ಪಾಸಿಬಲ್ ವೇಸ್, ಎಲ್ಲಾ ಪಾಸಿಬಲ್ ವೇಸ್ ಅಲ್ಲೂ ಚೆಕ್ ಮಾಡಬೇಕು. ಹಾಗಿದ್ರೆ ಇಫ್ ಮತ್ತೆ ಎಲ್ಲಿ ವರ್ಕ್ ಆಗುತ್ತೆ ಅಂತ ಚೆಕ್ ಮಾಡಲೇಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಮತ್ತೆ ರನ್ ಮಾಡ್ತೀನಿ. ಸೊ ಎಂಟರ್ ದ ವ್ಯಾಲ್ಯೂ ಆಫ್ ಎನ್, ಇಲ್ಲಿ ನಿಮ್ಗೆ ಸ್ಕ್ರೀನ್ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಓಕೆ, ಎಂಟರ್ ದ ವ್ಯಾಲ್ಯೂ ಆಫ್ ಎನ್ ಅಂತ ಕೇಳಿದಾಗ ಸೊ ಎನ್ ವ್ಯಾಲ್ಯೂ ನಾನು ಜಸ್ಟ್ 1 ಅಂತ ಪ್ರೆಸ್ ಮಾಡ್ತೀನಿ. ಅವಾಗ ಫಿಬೋನಸಿ ಸೀರೀಸ್ 0 ಫಸ್ಟ್ ನಂಬರ್ ಮಾತ್ರ ಪ್ರಿಂಟ್ ಆಗಿದೆ. ಅಗೇನ್ ಮತ್ತೆ ರನ್ ಮಾಡ್ತೀನಿ. ಸೊ ಇವಾಗ ಎಂಟರ್ ದ ವ್ಯಾಲ್ಯೂ ಆಫ್ ಎನ್ 2 ಅಂತ ಪ್ರೆಸ್ ಮಾಡ್ತೀನಿ. ಆವಾಗ 0 and 1 ಎರಡು ಕೂಡ ಪ್ರಿಂಟ್ ಆಗುತ್ತೆ. ಸೊ ಸೇಮ್ ವೇ ರನ್ ಮಾಡಿದಾಗ ಇನ್ ಕೇಸ್ ನಾನು ಎಂಟರ್ ದ ವ್ಯಾಲ್ಯೂ ಆಫ್ ಎನ್ 5 ಅಂತ ಕೊಟ್ಟರೆ ಕಂಟಿನ್ಯೂಸ್ 5 ನಂಬರ್ಸ್ ಗಳು ಪ್ರಿಂಟ್ ಆಗುತ್ತೆ. ದಿಸ್ ಇಸ್ ಹೌ ಫಿಬೋನಸಿ ಸೀರೀಸ್ ವರ್ಕ್ಸ್. ಬಟ್ ಇದನ್ನ ನಾವು ಜನರಲ್ ಎಂಟ್ರಿ ಮಾಡೋಕ್ಕಾಗತ್ತಾ? ಇಲ್ಲ. ಬಿಕಾಸ್ ನಾವು ಕಂಪ್ಲೀಟ್ ಆಗಿ ಎಲ್ಲಾ ಪ್ರೋಗ್ರಾಮ್ ನ ಮೇನ್ ಪ್ರೋಗ್ರಾಮ್ ಅಲ್ಲಿ ಬರೆದಿದ್ದೀವಿ. ಮೇನ್ ಪ್ರೋಗ್ರಾಮ್ ಅನ್ನೋದು ಒಂಥರ ಮ್ಯಾನೇಜರ್ ಇದ್ದಂಗೆ ಅಥವಾ ಪ್ರಿನ್ಸಿಪಲ್ ಇದ್ದಂಗೆ ಕಾಲೇಜಲ್ಲಿ. ಸೊ ಅವರು ಎಲ್ಲಾ ಕೆಲಸಗಳನ್ನ ಮಾಡಲ್ಲ, ಕೆಲಸಗಳನ್ನ ಮಾಡಿಸ್ಬೇಕು. ಅಂದ್ರೆ ನಮಗೆ ಗೊತ್ತು ಆಲ್ರೆಡಿ ಡಿಕಂಪೋಸಿಷನ್, ಡಿವೈಡಿಂಗ್ ಅ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಇಂಟು ಸ್ಮಾಲರ್ ಸಬ್ ಪ್ರಾಬ್ಲಮ್ಸ್ ಇಂಟು ದ ಫಂಕ್ಷನ್ಸ್. ಸೊ ಫಂಕ್ಷನ್ಸ್ ಗಳನ್ನ ಯೂಸ್ ಮಾಡ್ಕೊಂಡೆ ನಾವು ಬರೀಬೇಕಾಗುತ್ತೆ. ನಮ್ಗೆ ಈಗ ಯೂಸರ್ ಡಿಫೈನ್ ಫಂಕ್ಷನ್ಸ್ ನಲ್ಲಿ ಇದನ್ನೆಲ್ಲ ಬರೆಯೋಣ. ನಾವು ಮಾಡ್ಬೇಕಾಗಿರೋ ಕೆಲಸ ಏನಂದ್ರೆ ಎನ್ ವ್ಯಾಲ್ಯೂನ ರೀಡ್ ಮಾಡ್ಬಿಟ್ಟು ಆ ವ್ಯಾಲ್ಯೂನ ಡಿಸ್ಪ್ಲೇ ಮಾಡುವಂತ ಕೇಳೋದು. ಸೊ ಅದಾದ್ಮೇಲೆ ಆಟೋಮೆಟಿಕಲಿ ಆ ಫಂಕ್ಷನ್ ಎನ್ ವ್ಯಾಲ್ಯೂನ ರಿಸೀವ್ ಮಾಡ್ಕೊಂಡು ಅದು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ಅದು ಜನರಲ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಓಕೆ, ಸೊ ಹಾಗಿದ್ರೆ ಎನ್ ವ್ಯಾಲ್ಯೂನ ಅಂತೂ ರೀಡ್ ಮಾಡ್ಕೋತೀನಿ.
ರೀಡ್ ಆದ್ಮೇಲೆ ನಾನೇನ್ ಮಾಡ್ತೀನಿ, ಲೆಟ್ ಜಸ್ಟ್ ಫಿಬೋ ಫಿಬೋ ಆಫ್ ಎನ್ ಅಂತ ಫಂಕ್ಷನ್ ನ ಕಾಲ್ ಮಾಡ್ತೀನಿ. ಫಿಬೋ ಆಫ್ ಎನ್ ಅಂದ ತಕ್ಷಣ ವಿತ್ ಇನ್ ಪ್ಯಾರಂಥೆಸಿಸ್ ಎನ್ ವ್ಯಾಲ್ಯೂ ಬರ್ದಿದೀವಿ ಅಂದ್ರೆ ಪ್ಯಾರಂಥೆಸಿಸ್ ಬಂದಿದೆ, ಯಾವುದೋ ಒಂದು ವರ್ಡ್ ಮುಂದೆ ಪ್ಯಾರಂಥೆಸಿಸ್ ಬಂದಿದೆ ಅಂದ್ರೆ ದಟ್ ಈಸ್ ಅ ಫಂಕ್ಷನ್. ಸೊ ಈ ಫಂಕ್ಷನ್ ಏನಾದ್ರೂ ಮೇಲ್ಗಡೆ ಆಲ್ರೆಡಿ ಡಿಫೈನ್ ಆಗಿದೆಯಾ? ಇಲ್ಲ. ಯಾರು ಮಾಡ್ಬೇಕು? ನಾವೀಗ ಅದನ್ನ ಡಿಫೈನ್ ಮಾಡಬೇಕು. ಸೊ ಡಿಫ್ ಫಿಬೋ, ಫಂಕ್ಷನ್ ನೇಮ್ ಬಂದ್ಬಿಟ್ಟು ಫಿಬೋ, ಈ ವ್ಯಾಲ್ಯೂ ಎನ್ ಅನ್ನ ರಿಸೀವ್ ಮಾಡ್ಕೊಳ್ಳುತ್ತೆ. ಓಕೆ, ರಿಸೀವ್ ಆದ್ಮೇಲೆ ಇದ್ರೊಳಗಡೆ ಏನ್ ಕ್ಯಾಲ್ಕುಲೇಷನ್ ಆಗುತ್ತೆ ಅಂದ್ರೆ ಇಲ್ಲಿದೆಯಲ್ಲ, ಕಂಪ್ಲೀಟ್ಲಿ ನಾವು ಇವಾಗ ಏನ್ ಕೋಡಿಂಗ್ ನ ಡಿಸ್ಪ್ಲೇ ಮಾಡ್ತಾ ಇದೀವೋ ಇದನ್ನ ಕಂಟ್ರೋಲ್ ಎಕ್ಸ್ ಇಲ್ಲಿಂದ ರಿಮೂವ್ ಮಾಡ್ತೀನಿ. ಓಕೆ, ರಿಮೂವ್ ಮಾಡ್ಕೊಂಡ್ಬಿಟ್ಟು ಪೇಸ್ಟ್ ಮಾಡೋಣ. ಸೊ ಇಲ್ಲಿ ನಮಗೆ F1 ಅದಾದ್ಮೇಲೆ ಪ್ರಿಂಟ್ ಆಗುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತು ಇಂಡೆಂಟೇಶನ್ ಬಹಳ ಮ್ಯಾಟರ್ ಆಗುತ್ತೆ. ಇಂಡೆಂಟೇಶನ್ ಅಂದಾಗ ನಮಗೆ ಈಗ ಫಾರ್ ಎಕ್ಸಾಂಪಲ್ ಈ ವ್ಯಾಲ್ಯೂ ಪ್ರಿಂಟ್ ಆಯ್ತು. ನೆಕ್ಸ್ಟ್ ಇಫ್ ಕಂಡೀಷನ್ ಅಲ್ಲೇ ಬರುತ್ತೆ, ಇಫ್ ಇನ್ಸೈಡ್ ಪ್ರಿಂಟ್. ನೆಕ್ಸ್ಟ್ ಸೊ ಎಲಿಫ್ ಆದ್ಮೇಲೆ F1 F2 ಎರಡು ಕೂಡ ಪ್ರಿಂಟ್ ಆಗುತ್ತೆ. ಎಲ್ಸ್ ಅಲ್ಲಿ F1 F2 ಪ್ರಿಂಟ್ ಆಗಿ ಅದಾದ್ಮೇಲೆ ಲೂಪಿಂಗ್ ಸ್ಟಾರ್ಟ್ ಆಗುತ್ತೆ. ಲೂಪಿಂಗ್ ಅಲ್ಲಿ F3 ಕ್ಯಾಲ್ಕುಲೇಟ್ ಆಗುತ್ತೆ. ಅದಾದ್ಮೇಲೆ F3 ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ಪ್ರಿಂಟ್ ಆದ್ಮೇಲೆ ಇಲ್ಲಿ ಕೆಳಗಡೆ ಕಟ್ ಪೇಸ್ಟ್ ಮಾಡುವಾಗ ಓಕೆ, ಇದನ್ನು ಕೂಡ ಕಟ್ ಮಾಡಿ ಇಲ್ಲಿ ಡಿಸ್ಪ್ಲೇ ಆಗ್ಬೇಕಿತ್ತು, ಕಂಟ್ರೋಲ್ ವಿ. ಸೊ ಪೇಸ್ಟ್ ಆಗುತ್ತೆ. ಸೊ ಇವಾಗ ನೋಡ್ಬೋದು ನಮ್ದು ಮೇನ್ ಪ್ರೋಗ್ರಾಮ್ ಇದೆ. ಸೊ ಮೇನ್ ಪ್ರೋಗ್ರಾಮ್ ಅಲ್ಲಿ ಏನಾಗುತ್ತೆ, ಜಸ್ಟ್ ಮೇನ್ ಪ್ರೋಗ್ರಾಮ್ ಎನ್ ವ್ಯಾಲ್ಯೂನ ರೀಡ್ ಮಾಡ್ತಾ ಇದೆ. ಎಂಟರ್ ದ ವ್ಯಾಲ್ಯೂ ಆಫ್ ಎನ್, ಫಿಬೋ ಎನ್ ಅಂದ್ರೆ ಫಿಬೋ ಅನ್ನುವಂತ ಒಂದು ಯೂಸರ್ ಡಿಫೈನ್ಡ್ ಫಂಕ್ಷನ್ ಅದು ಕಾಲ್ ಮಾಡ್ತಾ ಇದೆ. ಕಾಲ್ ಮಾಡಿದಾಗ ಆಟೋಮೆಟಿಕಲಿ ಇಂಟರ್ಪ್ರಿಟರ್ ಆಲ್ರೆಡಿ ಫಸ್ಟ್ ಲೈನ್ ಅಲ್ಲಿ ಅದನ್ನ ಡಿಫೈನ್ ಮಾಡ್ಕೊಂಡಿರುತ್ತೆ. ನಮ್ಮ ಹತ್ರ ಫಿಬೋ ಅನ್ನುವಂತ ಒಂದು ಫಂಕ್ಷನ್ ಇದೆ ಅಂತ ಗೊತ್ತಿರುತ್ತೆ. ಸೊ ಅಲ್ಲಿಗೆ ಎನ್ ವ್ಯಾಲ್ಯೂನ ಕೊಟ್ಟು ಕಳಿಸುತ್ತೆ. ಆ ಎನ್ ವ್ಯಾಲ್ಯೂ ಬಂದ್ಬಿಟ್ಟು ಇಲ್ಲಿ F1 F2 ಅಸೈನ್ ಆಗಿ ಫಿಬೋನಸಿ ಸೀರೀಸ್ ಅಂತ ಒಂದು ಹೆಡ್ಡಿಂಗ್ ಡಿಸ್ಪ್ಲೇ ಆಗ್ಬಿಟ್ಟು ನೆಕ್ಸ್ಟ್ ಎನ್ ವ್ಯಾಲ್ಯೂ 1 ಇದ್ರೆ ಓನ್ಲಿ F1, 2 ಇದ್ರೆ F1 ಅಂಡ್ F2, ಎಲ್ಸ್ F1 F2 ಡಿಸ್ಪ್ಲೇ ಆಗಿ ಕಂಟಿನ್ಯೂ ಆಗುತ್ತೆ. ಲೂಪ್ ಅಲ್ಲಿ F3 ಕ್ಯಾಲ್ಕುಲೇಟ್ ಆಗುತ್ತೆ, F3 ಪ್ರಿಂಟ್ ಆಗುತ್ತೆ, ಅಗೇನ್ ನಂಬರ್ಸ್ ಗಳು ಮೂವ್ ಆಗುತ್ತೆ. F3 ಮೂವ್ ಅಪ್ ಟು n+1 ಅಂದ್ರೆ ಅಪ್ ಟು nth ವರೆಗೂ ಅದು ಡಿಸ್ಪ್ಲೇ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ಸೇವ್ ಮಾಡ್ಕೊಂಡು ರನ್ ಮಾಡಿ ಮತ್ತೊಂದ್ಸಲ ವೆರಿಫೈ ಮಾಡೋಣ. 5 ಅಂತ ಕೊಡ್ತಾ ಇದ್ದೀನಿ, ಎಂಟರ್. ಸೊ 5 ನಂಬರ್ಸ್ ಗಳು ಪ್ರಿಂಟ್ ಆಯ್ತು. ಸೊ ದಿಸ್ ಈಸ್ ಅವರ್ ಫಸ್ಟ್ ಜರ್ನಲ್ ಪ್ರೋಗ್ರಾಮ್. ಸೊ ದಿಸ್ ಇಸ್ ಅವರ್ ಫಸ್ಟ್ ಫಿಬೋನಸಿ ಸೀರೀಸ್ ನ ಡಿಸ್ಪ್ಲೇ ಮಾಡುವಂತಹ ಜರ್ನಲ್ ಪ್ರೋಗ್ರಾಮ್. ಸೊ ಥ್ಯಾಂಕ್ ಯು.